ಓ ಸಾರಿ ಸಾರಿ ಸಾರಿ, ಭಗವಾನ್ ಮುಖ್ಯ ಪ್ರಾಣ, ಸರ್ವೋತ್ತಮಂ ಸರ್ವಜ್ಞ, ದಯಾಪರಂ ದಯಾಳು. ರೀ ಏನಮ್ಮ ರೀ ಏನಮ್ಮ ಬೆಳಗ್ಗೆ ಬೆಳಗ್ಗೆ ಹೇಳು. ಒಂದು ನಿಮಿಷ. ಯಾಕಮ್ಮ ಏನು ಯಾಕಮ್ಮ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಹಚ್ಕೊಂತಿದ್ಯಾ? ಪಾಪ ಹಾಕೊಂಡು ಅದು ಅರ್ಥ ಆಗಿಲ್ಲ ನಿನ್ನ ಅರ್ಥ ಆಗಿಲ್ಲ. ರೀ ಐ ಗೊತ್ತಾಯ್ತು ಗೊತ್ತಾಯ್ತು, ನಂಗೆ ನಾಚಿಕೆ ಆಗುತ್ತೆ. ನಾನು ಹೇಳಲ್ಲ ಹೇಳಿಪ್ಪ. ಹೇಳ, ನಿಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ಅದಲ್ರಿ ಅಲ್ವಾ? ಐ ಅಯ್ಯವ ಐಸ್ ಕ್ಯೂಬ್ಸ್ ಬೇಕಾ? ಅಲ್ಲಪ್ಪ. ಅದು ಅಲ್ವಾ ಸೆಕೆಂಡ್ ಟೈಮ್ ಫ್ಲಾಪ? ಐರಾವತದಲ್ಲಿ ಹೋಗ್ತೀಯ. ಇನ್ನೇನಮ್ಮ ಐಬ್ರೋ ಶೇಪ್ ಮಾಡಿಸ್ಕೊಂತೀಯ? ಐ ಲವ್ ಯು. ಗೌ ರೀ ಗೌ ಇದು ಲವ್ ಮಾಡೋ ಟೈಮ್ ಏನೇ ಇದು? ಬೆಳಗ್ಗೆ ಬೆಳಗ್ಗೆ ನೀನು ಈಗ ನನ್ನ ಲವ್ ಮಾಡೋಕೆ ಶುರು ಹಚ್ಕೊಂಡ್ರೆ ಆಫೀಸ್ಗೆ ಹೋಗೋಕೆ ಆಗಲ್ಲಮ್ಮ. ಆಮೇಲೆ ಲವ್ ಮಾಡ್ತಾ ಕೂತ್ರೆ ಸಂಜೆ ಆಗುತ್ತೆ. ಆಮೇಲೆ ಆಫೀಸ್ಗೆ ಹೋಗಿ ನಾನು ವಾಚ್ಮ್ಯಾನ್ ಜೊತೆ ಚೌಕಾಬಾರ ಆಟ ಆಡಬೇಕಾಗುತ್ತೆ. ರೀ ನಿಮ್ಗೆ ಏನಿಷ್ಟ ಅಂತ ಹೇಳಿಪ್ಪ, ಅದನ್ನೇ ಮಾಡ್ತೀನಿ. ನಿಂಗೇನು ಇಷ್ಟನೋ ಅದು ನನಗೂ ಇಷ್ಟ. ಇವತ್ತು ನಿಮ್ಮ ಬರ್ತಡೇ, ಅದಕ್ಕೆ ನನ್ನ ಹೃದಯ ನಿಮ್ಮ ಹೃದಯ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾನೇ ನನ್ನ ಕೈಯಾರ ನಿಮಗೆ ಹಾರ್ಟ್ ಶೇಪಿನ ಕೇಕ್ ಮಾಡಿಕೊಡ್ತೀನಿಪ್ಪ. ಅಯ್ಯೋ ಏನು ಉಪಾಯ ಏನು ಉಪಾಯ? ನನಗೂ ಈ ರೌಂಡ್ ಶೇಪ್ ಇಡ್ಲಿ ನೋಡಿ ನೋಡಿ ಸಾಕಾಗೋಗಿದೆ. ಗೌ ರೀ ನಾವು ನಾಳೆಯಿಂದ ಹಾರ್ಟ್ ಶೇಪ್ ಇಡ್ಲಿ ಮಾಡಿದ್ರೆ ಹೆಂಗಿರುತ್ತೆ? ಛೇ, ಜನಕ್ಕೆಲ್ಲ ನನ್ನ ಹಾರ್ಟ್ನ ಕೊಡೋಕ್ಕೆ ನನ್ನ ಕೈಯಿಂದ ಆಗಲ್ಲಪ್ಪ. ರೌಂಡ್ ಶೇಪ್ ಇಡ್ಲಿ ಮಾಡಿ ಹಾರ್ಟ್ ಶೇಪ್ಲಿ ಕತ್ತರಿಸೋಣ. ಸೈಜ್ ಕಮ್ಮಿ ಆಯಿತು ಅಂತ ಜನ ಗಲಾಟೆ ಮಾಡಿದ್ರೆ ಅಂತೂ ಜನರಿಗೆ ಹಾರ್ಟ್ಗಿಂತ ಇಡ್ಲಿನೇ ಮುಖ್ಯ ಅಂದಂಗೆ ಆಯಿತು. ರೀ ನಿಮಗೆ ಯಾವ ಫ್ಲೇವರ್ ಇಷ್ಟ? ಅಂದರೆ ರುಚಿ ರುಚಿ ನನ್ನ ರುಚಿ ನನಗೆ ಆಲೂಗಡ್ಡೆ ಸಿಕ್ಕಾಪಟ್ಟೆ ಇಷ್ಟಮ್ಮ. ಐ ಲವ್ ಇಟ್. ರೀ ನಾನು ಹೇಳ್ತಾ ಇರೋದು ರುಚಿ ರೀ, ಅಂದರೆ ಫ್ಲೇವರು. ಕಣ ಆಲೂಗಡ್ಡೆ ಬಗ್ಗೆ ಏನು ಅಂತೀಯ ನೀನು? ಆಲೂಗಡ್ಡೆ ಪಲ್ಯಕ್ಕೆ ನಿಮ್ಗೆ ಒಗ್ಗರಣೆ ನಾನು ಹಾಕಿದ್ರೆ ಸರಿ ಸರಿ, ನಾನು ನಿಮಗೆ ಆಲೂಗಡ್ಡೆಯಿಂದಲೇ ಕೇಕ್ ಮಾಡ್ಕೊಡ್ತೀನಿ. ಬಂಕೆ ಆಲೂಗಡ್ಡೆಯಲ್ಲಿ ಮಂಜುಗಡ್ಡೆಯಲ್ಲೆಲ್ಲ ಆಗುತ್ತೇನೆ ಕೇಕ್ ಮಾಡೋಕ್ಕೆ. ಮತ್ತೆ ನಿಮ್ಗೆ ಏನು ಬೇಕು ಅಂತ ಹೇಳಿಪ್ಪ. ನನಗೆ ಈ ಫ್ಲೇವರ್ ಮಾಡು, ಬೆರಿ ಬೆರಿ. ರೀ ಬೆರಿ ಬೆರಿ ಅಂದರೆ ಸ್ಕಿನ್ ಡಿಸೀಸು. ಹಂಗಾರೆ ಸಿಂಗಲ್ ಬೆರಿ, ಸ್ಟ್ರಾಬೆರಿ. ವೆರಿ ಗುಡ್, ಮಾಡ್ಕೊಡ್ತೀನಿ. ಅಕ್ಕ ಹೂವ, ಅಕ್ಕ ತರಕಾರಿ, ಅಕ್ಕ ಹೂವ, ಅಕ್ಕ ತರಕಾರಿ, ಅಣ್ಣ ತರಕಾರಿ ಬಂದಿ. ಮುಚ್ಚು ಬಾಯಿ, ಮೊದ್ಲು ಬಂದಿದ್ದು ನಾನ್ ಮಾರ್ಬೇಕು ಹಳೆ ತರಕಾರಿ. ಎಣದ ಮೇಲೆ ಬಿದ್ದಿರೋ ಹೂವನ ತಂದು ಮಾರ್ತಿಲ್ಲ, ನೀನ್ ಹೋಗ್ತೇನೆ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಮಾರ್ಕೆಟ್ ಅಲ್ಲಿ ಬಿಸಾಕಿರೋ ತರಕಾರಿನೆಲ್ಲ ತಗೊಂಬಂದ್ ಮಾರ್ತಿಯಲ್ಲ, ಅದನ್ನ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಸಾಕ್ ನಿಲ್ಲಿಸ್ರಿ, ಬೀದಿ ಪಡ್ಕೊಳ್ತಾ ಇದ್ದೀರಾ? ಯಾರೋ ಅವ್ರ ಮೊದ್ಲು ಕೊಟ್ಟಾಯ್ತು. ಮತ್ತಿನೇನು, ಯಾವಾಗ್ಲೂ ನಾನ್ ಬರ್ಬೇಕಾದ್ರೆ ಇವಳು ಬಂದು ವಕ್ರಸ್ಕೊಂತಾಳೆ ಬಿಕನಾಸಿ. ಇವಳ ಹೆಸರು ಚಾಮುಂಡಿ ಅಂತ. ಎಣದ್ ಮೇಲೆ ಬಿಸಾಕಿರೋ ಹೂವನ ತಂದ್ ಮಾರ್ತಾಳೆ. ಇವಳೇನೋ ನಾನ್ ಚಾಮುಂಡಿ ಅಂದ್ರೆ ಇವಳು ದುರ್ಗಿ ಅಂತ. ಅಯ್ಯ ಸಾಕು ಸುಮ್ನಿರೆ ಆಲೂಗಡ್ಡೆ. ಸಾಕು ಸುಮ್ನಿರೆ ಹಳೆ ಹೂವ. ಹೋಗಿಲೆ ಬಿಕ್ನಾಸಿ. ಹೋಗಿಲೆ ಸುಪ್ನಾತಿ. ಅಯ್ಯೋ ಹೋಗಿಲೆ ಸೋಮಿನಿ. ನಂಗೆ ಲೇಟ್ ಆಗ್ತಿದೆ, ಆಫೀಸ್ಗೆ ಹೋಗ್ಬೇಕು, ಫೈಲ್ ಹುಡುಕ್ಬೇಕು, ಅದಲ್ಲದೆ ಹೊಸ ಡಿಸೈನ್ ಬೇರೆ ಮಾಡಬೇಕು. ಬರಲ್ಲ. ಸರಿ ನೀವು ಹೊರಡಿ, ನಾನು ಕೇಕ್ ರೆಡಿ ಮಾಡ್ತೀನಿ.
ರೀ ಒಂದ್ ನಿಮಿಷ. ಏನು ಐ ಐ ಲವ್ ಯು ತಾನೆ. ಅಲ್ರಿ ಪಾರ್ಟಿಗೆ ಐಸ್ ಕ್ರೀಮ್ ತನ್ನಿ. ಏ ಮುಚ್ಚೆ ಬಾಯಿ, ನೀನು ಮುಚ್ಚು ಬಾಯಿ. ಮೊದ್ಲು ನಾನು ಹೂವ ಮಾಡಿದ್ಮೇಲೆ ನೀನ್ ತರಕಾರಿ ಮಾಡ್ಬೇಕು. ಮೊದ್ಲು ತರಕಾರಿ ತಗೊಂಡ್ ನಂತರ ಆಮೇಲೆ ನೀನು ಹೂವ ತಗೊಂಡ್ ಪೂಜೆ ಮಾಡೋದು. ನೋಡ, ಹೂವ ಹಾಕಿ ಪೂಜೆ ಮಾಡಿದ್ಮೇಲೆ ಅಡಿಗೆ ಮಾಡೋದು. ಅದಂತ ನೋಡೇ, ನೀನ್ ಅತಿ ಮಾತಾಡ್ತಾ ಇದ್ಯಾ. ಅತ್ತೆ ಆಗ್ತಿದೆಮ್ಮ, ನಿಲ್ಸಮ್ಮ ಸಾಕು. ಇವಾಗ ಏನಮ್ಮ ತೊಂದ್ರೆ? ನೋಡಿ ಮತ್ತೆ ನಾನು ಹೆಣದ ಮೇಲೆ ಹಾಕಿರೋ ಹೂವನ್ ತಗೊಂಡ್ಬಂದು ಮಾಡ್ತೀನಂತೆ. ಆಡ ಮತ್ತೊಂದು ಅರ್ಥ ಬೇಡ್ವಾ? ಇವಳು ಮಾತ್ರ ನಾನು ಮಾರ್ಕೆಟ್ ಅಲ್ಲಿ ಬಿಸಾಕಿರೋ ತರಕಾರಿನೆಲ್ಲ ಆಯ್ಕೊಂಡು ಬಂದು ಮಾಡ್ತೀನಂತೆ. ಇವಳು ಆಡ ಮತ್ತೆ ಅರ್ಥ ಬೇಡ್ವಾ? ಬಾಯಿ ಮುಚ್ಕೊಂಡು ಸುಮ್ನಿರೆ. ಬಲ್ತಾಗಿರೋ ಬೆಂಡೆಕಾಯಿ, ಕೊಳ್ತಾಗಿರೋ ಕನಕಾಂಬರ ಬಗೆ, ಅಯ್ಯ ಸುಮ್ಕಿರ ಕುಂಬಳಕಾಯಿ, ಅಯ್ಯೋ ಬಗೆಲೆ ಚೆಂಡ, ಬಾಯಿ ಮುಚ್ಕೊಂಡಿರೋ ಹಲಸಿನಕಾಯಿ. ಯಾಕ್ರಿ ಸುಮ್ಮನೆ ಹೂವ ತರಕಾರಿನ ಬೈತೀರಾ? ನೋಡಿ, ನೀವಿಬ್ರು ಫುಟ್ಪಾತ್ ವ್ಯಾಪಾರಿಗಳು, ನೀವಿಬ್ರು ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಅದ್ರಲ್ಲಿ ಏನೂ ಇಲ್ಲ. ಎಷ್ಟಾಯ್ತ್ರಮ್ಮ? 20 ತಗೊಳ್ಳಿ. 20 + 30 50. ಅದ್ರಲ್ಲಿ ನನ್ ದುಡ್ಡು ಐತೆ ಕೊಡಲೇ. ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ನಿನ್ ದುಡ್ಡು ಯಾರಿಗೆ ಬೇಕು ನಾನು ತಕೊಂಡ್ ಓಡಾಗಲ್ಲ. ಎತ್ಕೋ. ಸಾಕು, ಏನ್ ಸಿಕ್ಕಿದ್ರು ಬುಟ್ಟಿಗೆ ಹಾಕೊಂಡು. ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದ್ರೆ ಹೂಕೋಸ್ ಮೇಲ ನಡೀತಾ ಇದೆ. ಸರಿ ಕಣೋಣ, ಬರ್ತೀನಿ. ಏ ದುರ್ಗಿ, ಅಲ್ಲಿ ಒಂದ್ ಜಾಗ ನೋಡಿದೀನಿ ಕಣೆ, ಅಲ್ಲಿ ವ್ಯಾಪಾರ ಸೂಪರ್. ಹಂಗಂತ್ಯಾ? ನಡಿ ಮತ್ತೆ ಬೇಗ ಬೆಡ್ಶೀಟ್ ಹಾಕೋ, ಆಮೇಲೆ ಯಾರಾದ್ರೂ ಬಂದು ಕುತ್ಕೊಂಡ್ಬಿಡಿ. Take it and keep it. ಯಾರು? ಏನಪ್ಪ? ಒಬ್ಬ ಗೌ, ರೀ ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲಮ್ಮ. ಅದಕ್ಕೇನಪ್ಪ? ಆಫೀಸ್ ತನಕ ತಳ್ಟಿಯಾ? ಫೌಂಡೇಶನ್ ಮಾಡಾಯ್ತು, ಲಾಸ್ಟ್ ರಿಂಗ್ ಒಂದು ಆಗ್ಬೇಕು. ಹಾ, ಇದು ಬೇಕಾಗೋದ್ರೊಳಗೆ ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಅಕ್ಕ ಅಕ್ಕ, ಒಂದು ಲೋಟ ಕಾಫಿ ಸಿಗುತ್ತಾ? ಅಕ್ಕನೇ ಬರಲಿಲ್ಲ. ಅಯ್ಯೋ, ಅಕ್ಕನೇ ಇಲ್ಲ. ಅವಳಿಲ್ಲ ಅಂದ್ರೆ ಏನು, ನಾನೇ ಮಾಡ್ಕೊಂಡು ಕುಡಿತೀನಿ. ಅಯ್ಯೋ, ಎಲ್ಲ ತಣ್ಣಗಾಗೋಗಿದೆ, ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋಣ. ಇದೇನಿದು ಸೀದೋಗಿರೋ ವಾಸನೆ ಬರ್ತಿದೆ? ಕೇಕ್ ಎಲ್ಲ ಸೀದೋಗಿದೆ. ಟೆಂಪರೇಚರ್ ಯಾರು ಜಾಸ್ತಿ ಮಾಡಿದ್ದು? ಲೇ ಗಂಗಾ, ಗಂಗಾ, ಅರೆ ವಾಟ್ ಅಕ್ಕ? ಲೇ ಯಾರೇ ಓವನ್ ಟೆಂಪರೇಚರ್ನ ಜಾಸ್ತಿ ಮಾಡಿದ್ದು? ಓ ಥ್ಯಾಂಕ್ ಯು. ಥ್ಯಾಂಕ್ ಯು.
ಓವೆನ್ ಟೆಂಪರೇಚರ್ನ ಜಾಸ್ತಿ ಮಾಡಿದ್ದು? ಅಕ್ಕ ಅದು ನಾನೇ. ನೀನಾ? ಯಾಕೆ? ಕಾಫಿ ಮಾರೋಗಿದ್ದು ಬಿಸಿ ಮಾಡ್ಕೊಬೇಕು ಅಂತ. ಅಲ್ವೇ ಗಂಗ, ಕಾಫಿನ ಬಿಸಿ ಮಾಡ್ಕೋಬೇಕಂದ್ರೆ ಗ್ಯಾಸ್ ಸ್ಟವ್ ಅಲ್ಲಿ ತಾನೇ ಮಾಡ್ಕೋಬೇಕು. ಟೆಂಪರೇಚರ್ನ ಯಾಕೆ ಜಾಸ್ತಿ ಮಾಡಿದೆ? ಅರೆ ಬಿಟ್ಟಕ್ಕ, ಸಾರಿ. ಬಿಟ್ಟಾಕು. ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆ ಏನದು ಗಲಾಟೆ ಮನೇಲಿ? ಗಿರಿಜಾ ನೋಡೆ, ನಾನು ನಿಮ್ಮ ಅಣ್ಣಂಗೆ ಅಂತ ಪ್ರೀತಿಯಿಂದ ಹಾಟ್ ಶೇಪ್ ಕೇಕ್ನ ಮಾಡಿದ್ರೆ ಇವಳು ಓವೆನ್ ಟೆಂಪರೇಚರ್ನ ಜಾಸ್ತಿ ಮಾಡಿ ಕೇಕ್ನೆಲ್ಲ ಸೀಸ್ಬಿಡ್ತಾಳೆ. ಗೋಬೆ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಬೇಕರಿಗೆ ಹೋಗಿ ರೆಡಿಮೇಡ್ ಕೇಕ್ ತಂದು ನಮ್ಮ ಅಣ್ಣಂಗೆ ನಾನೇ ನನ್ನ ಕೈಯಾರ ಮಾಡಿದ್ದು ಅಂತ ಹೇಳಿ ಕಟ್ ಮಾಡಿಸಿದ್ರೆ ಆಯ್ತು. ಕರೆಕ್ಟ್ ಗಿರ್ಜಾ, ಹೇಗಿದ್ರು ತಪ್ಪು ಮಾಡಿದ್ ನಾನೆಲ್ವಾ? ನೀವು ಇಬ್ರು ಬೇಕರಿ ಕರ್ಕೊಂಡೋಗಿ ಹೊಸ ಕೇಕ್ ಕೊಡ್ಸಿ ಬಿಲ್ ಪೇ ಮಾಡ್ತೀನಿ. ಹ್ಯಾಪಿನಾ ಅಕ್ಕ? ಬೇಕಾಗಿಲ್ಲ. ಹೌದು, ನಿನ್ನ ಹತ್ರ ಎಲ್ಲಿಂದ ಬಂತು ದುಡ್ಡು? ನನ್ನ ಹತ್ರ ದುಡ್ಡಿಲ್ಲ, ಭಾವನ ಹತ್ರ ಇಸ್ಕೊಡ್ತೀನಿ. ನೀನೇನ್ ಬರೋದ್ ಬೇಕಾಗಿಲ್ಲ ಕಣೆ. ನಾನು ಗಿರ್ಜನೆ ಹೋಗಿ ಹೊಸ ಕೇಕ್ನ ತರ್ತೀವಿ. ಅಕ್ಕ, ನಿನ್ನ ಹತ್ರ ಎಲ್ಲಿ ಬರುತ್ತೆ ದುಡ್ಡು? ನಿಮ್ ಬಾವಂದೆ ದುಡ್ಡು. ಯಾರಿಗೆ ಬೆಲ್ಲು? ನನಗೆ ನಾನೇ ಹೊಡ್ಕೊಂಡೆ. ಹೇಳಿ. ಶಂಭೂರೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳಬಹುದಾ? ಹೇಳಿ. ಬಸವ ಇನ್ನೂ ಆಫೀಸಿಗೆ ಬರ್ಲಿಲ್ವಾ? 10 ಗಂಟೆಗೆ ಬರೋ ಬಸವ ಎಕ್ಸ್ಪ್ರೆಸ್ 9 ಗಂಟೆಗೆ ಬರುತ್ತಾ? ಬಂದ್ರೆ ಹೇಳಿ ಕಳಿಸ್ತೀನಿ. ಶಂಭು, ಯಾರಿಗೆ? ಅಣ್ಣ ಸ್ವಲ್ಪ ಬಿಡುವಿದ್ರೆ ಇಲ್ಲಿ ತನಕ ಬರಬೇಕು ಅಂತ ಮನ್ಸಿದ್ರೆ ಬರ್ತೀರಾ? ಹೇಳು ವಿಷಯ. ದೇಹಕ್ಕೆ ಸೊಂಟ ಎಷ್ಟು ಮುಖ್ಯ ಅನ್ನೋ ವಿಷನ್ಗೆ ಕಂಠ ಅಷ್ಟೇ ಮುಖ್ಯ. ಪ್ಲೀಸ್ ಕಾಲ್ ಮೇ ವಿಷಕಂಠ. ವಿಷಕಂಠ ಅಂತ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಎಂದೆ. ಕಕ್ಕು ವಿಷಯ. ಬಸವ ಮಾಡಿರೋ ಡಿಸೈನ್ಸ್ ಚೆನ್ನಾಗಿದೆಯಾ, ನಾನ್ ಮಾಡಿರೋ ಡಿಸೈನ್ಸ್ ಚೆನ್ನಾಗಿದೆಯಾ? ನೀನ್ ಮಾಡಿರೋ ಡಿಸೈನ್ ಚೆನ್ನಾಗಿದೆ, ಬಸವ ಮಾಡಿರೋ ಡಿಸೈನು ಚೆನ್ನಾಗಿದೆ. ಒಟ್ಟಲ್ಲಿ ಉಟ್ಕೊಳ್ಳೋರು ಸುಂದರವಾಗಿದ್ರೆ ಇನ್ನೂ ಚೆನ್ನಾಗಿದೆ. ಒಟ್ಟಲ್ಲಿ ರೆಡ್ಡಿ ಯಾವ್ದು ಒಪ್ಕೊಳ್ತಾರೋ ಅದು ನೋಡ್ಬೇಕು. ಅಕಸ್ಮಾತ್ ಬಸವ ಬರೋದ್ರೊಳಗೆ ಆ ಹಿಮಾಲಯ ರೆಡ್ಡಿ ಬಂದ್ಬಿಟ್ರೆ? ಅಯ್ಯಯ್ಯೋ, ಬಾಸ್ ನಿಮ್ಗೆ ಬಹಳ ಇಷ್ಟ ಪಡ್ತಾರಲ್ಲಪ್ಪ. ನಿಮ್ ಡಿಸೈನ್ ಇಷ್ಟ ಪಟ್ಟರು ಪಡ್ಬೋದು. ಬಾ ತೋರ್ಸು. ಎಕ್ಸ್ಕ್ಯೂಸ್ ಮಿ ಸರ್. ಇಲ್ಲಲ್ಲ, ಅಲ್ಲೇ ಹೇಳ್ಬೇಕಾಗಿತ್ತು. ಸಾರಿ ಸರ್. ಸರಿ, ಅದ್ರ ಡಿಸೈನ್ಸ್ ರೆಡಿ ಇದೆಯಾ? ಸರ್ ಸತ್ಯ ಹೇಳ ಸರ್, ಆ ಬಸವನಿಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್. ಇಸ್ ಇಟ್? ಇಟ್ ಈಸ್. ಹಿಮಾಲಯ ರೆಡ್ಡಿ ಬರ್ತಾ ಇದ್ದಾನ್ರಿ, ಡಿಸೈನ್ಸ್ ರೆಡಿ ಆಗಿಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಅಯ್ಯೋ ಸಾರ್, ಆ ಬಸವನ್ಗೆ ಡೀಲ್ ಕ್ಯಾನ್ಸಲ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಡಿಸೈನ್ ಇಟ್ ಡಿಸೈನ್ಸ್ ರೆಡಿ ಮಾಡಿದ್ರಾ? ಸರ್, ನಿನ್ನೆ ಮೊನ್ನೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗೆರೆ ಮೇಲ್ ಗೆರೆ ಗೆರೆ ಮೇಲ್ ಗೆರೆ ಕೆರೆದು ಕೆತ್ತಿಕ್ ಬಿಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ಈ ಡಿಸೈನ್ ನೋಡಿ ಸರ್, ಇದನ್ನ ನೋಡಿ ಸರ್, ಇದನ್ನ ನೋಡಿ ಸರ್, ಇದನ್ನ ನೋಡಿ ಸರ್, ಇದನ್ನ ನೋಡಿ ಸರ್. ಇದೆಲ್ಲ ಒಂದು ಡಿಸೈನ್ ಏನ್ರಿ? ಇದೆಲ್ಲ ಮಾಮೂಲಿ ಡಿಸೈನು. ಆ ಕಡೆ ಒಂದ್ ಗೆರೆ, ಈ ಕಡೆ ಒಂದ್ ಗೆರೆ ಎಕ್ಸ್ಟ್ರಾ ಮಾಡ್ಕೊಂಡು ನನಗೆ ತೋರಿಸ್ತಾ ಇದ್ದೀರಾ? ಸರ್, ಇದು ಲಾಸ್ಟ್ ನೀವು ನೋಡ್ಲಿಲ್ಲ ಸರ್. ನೋಡಿ ಸರ್, ಈ ಡಿಸೈನು ಅದ್ಭುತ ಸರ್. ಇದು ಒಂದು ಡಿಸೈನ್ ಏನ್ರಿ? ಈ ಲುಂಗಿ ಉಟ್ಕೊಳ್ಳೋ ಬದಲು ಶಾಮಿಯಾನ ಉಟ್ಕೊಂಡ್ಬಿಡ್ಬೋದು. ಅವ್ರು ತೆಗಿತಾ ಇರೋದು ಲುಂಗಿ ಗ್ಯಾಂಗ್ ಸಿನಿಮಾ ಅಂತ. ಸಿನಿಮಾ ನೋಡಿದ ತಕ್ಷಣ ಜನ ಲುಂಗಿ ತಗೊಳಕ್ ಬರ್ಬೇಕ್ರಿ. ಹೌದಾ ಸರ್? ಕರ್ನಾಟಕದಲ್ಲಿ ಲುಂಗಿ ಪರ್ವ ಶುರು ಆಗ್ಬೇಕು. ಮಹಾಭಾರತದಲ್ಲಿ ಸಭಾಪರ್ವ ಇತ್ತು, ಅದರಲ್ಲಿ ದ್ರೌಪದಿ ವಸ್ತ್ರಾಪರಣ ಇತ್ತು. ಆಗ ದ್ರೌಪದಿ ಸೀರೆ ಹಾಕೊಳ್ಳೋ ಬದಲು ಲುಂಗಿ ಏನಾದ್ರೂ ಹಾಕೊಂಡ್ಬಿಟ್ಟಿದ್ರೆ ದುಶ್ಯಾಸನ ಬಂದು ಲುಂಗಿನ ಒಂದೊಂದೇ 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 ಸೆಳಿತಾ ಇರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಢಣ್ ಅಂತ ಪ್ರತ್ಯಕ್ಷ ಆಗಿ ಕಲರ್ ಡಿಸೈನ್ ಲುಂಗಿಗಳನ್ನ ಶರ್ ಅಂತ ಬಿಟ್ಬಿಡ್ತಾ ಇದ್ದ. ಆಗ ಲುಂಗಿಗಳ ಸವಾಲ್ ಅಂತ ಸಿನಿಮಾ ತೆಗಿಬೋದು. ಸಿನಿಮಾ ನೋಡಿ ಲುಂಗಿಗೆ ಅಟ್ರಾಕ್ಟ್ ಆಗ್ಬೇಕ್ರಿ, ಆ ತರ ಡಿಸೈನ್ ಮಾಡ್ಕೊಂಡ್ ಬಂದ್ರಿ. ಆಯ್ತು ಸರ್. ಆಯ್ತಾ ಮಕ್ಕ ಮಂಗಳಾರತಿ. ಆ ಬಸವಾಗಿ ಕಡ್ದು ಕಟ್ಟೆ ಹಾಕೋಣ ನಾನು ನೋಡ್ಬಿಡ್ತೀನಿ. ನೋಡಿದ್ದೀನಿ, ಕಟ್ಟೆ ಹಾಕಿರೋದು ನೋಡಿಲ್ಲ. ಏನ್ರಿ? ಏನ್ರಿ ಒಳ್ಳೆ ಕೊಲೆ ಬಸವನ್ ತರ ತಲೆ ತಗ್ಸ್ಕೊಂಡು ನಿಂತಿದ್ದೀರಲ್ರಿ, ಎಲ್ರಿ ಡಿಸೈನ್ಸ್? ಸರ್, ನಾನು ಮಾಡಿರೋ ಡಿಸೈನ್ಸ್ ಎಲ್ಲ 27ನೇ ನಂಬರ್ ಫೈಲಲ್ಲಿ ಇಟ್ಟಿದೆ ಸರ್. ಯೂನಿಸೆಕ್ಸ್ ಲುಂಗಿ ಡಿಸೈನು, ಆ ಹಿಮಾಲಯ ರೆಡ್ಡಿ ಫಿಲ್ಮ್ಗಾಗೋ ಲುಂಗಿ ಡಿಸೈನ್ ಎಲ್ಲ ಮಾಡಿಟ್ಟಿದ್ದೆ ಸರ್. ಫೈಲೇ ಕಾಣ್ತಿಲ್ಲ ಸರ್. ಸರ್, ನಂಗೆ ಅನ್ಸುತ್ತೆ ಸರ್, ಬಹುಶಃ ಫೈಲ್ ಎಲ್ಲೋ ಕಳೆದೋಗಿದೆ ಸರ್. ಎಲ್ಲೋ ಆರೆಂಜೋ ಪಿಂಕೋ ಬ್ಲೂನೋ ರೆಡ್ ಯಾವ್ದಾದ್ರು ಆಗ್ಲಿ ರೀ, ನನಗೆ ಫೈಲ್ ಬೇಕು. ಐ ವಾಂಟ್ ದ ಫೈಲ್. ಐ ಸೇ ಸರ್, ಫೈಲ್ ಇಟ್ಟ ಜಾಗದಲ್ಲಿ ಕಾಣ್ತಾ ಇಲ್ಲ ಸರ್. ಏನ್ರಿ ನಿಮ್ ಮಾತಿನ ಅರ್ಥ? ಅಂದ್ರೆ ಎಲ್ಲಿ ಇಟ್ಟಿದ್ದು ಇವಾಗ ಅಲ್ಲಿ ಇಲ್ಲ ಅಂತ ಸರ್. ರೇ, ಹಿಮಾಲಯ ರೆಡ್ಡಿ ಬರ್ತಾ ಇದ್ದಾರ್ರಿ, ಇನ್ ಟೈಮಲ್ಲಿ ಡಿಸೈನ್ ಕೊಡದೆ ಇದ್ರೆ 10 ಲಕ್ಷ ಆರ್ಡರ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಮುಹೂರ್ತ ಟೈಮ್ಗೆ ತಾಳಿ ನಾಪತ್ತೆ ಅಂದ್ರೆ ಹೆಂಗ್ರಿ? ಸರ್,
ತಾಳಿ ನಾಪತ್ತೆ ಆದ್ರೂ ಅಷ್ಟು ಕೊಂಬಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಅಯ್ಯೋ ಅರ್ಶದ ಕೊಂಬು ಅಡ್ಜಸ್ಟಬಲ್ ಅಪ್ಪ. ಎಲ್ಲಾರು ಸೇರ್ ಫೈಲ್ ಹುಡ್ಕೋಗಿ. ಕರಸೇವೆ ತರ ಟೈಪ್ ಯಾವ್ದಾದ್ರೇನ್ರಿ, ಫೈಲ್ ಮುಖ್ಯ. ಸರ್ ಸಂಜೆ ಒಳಗೆ ಫೈಲು ಈ ಟೇಬಲ್ ಮೇಲೆ ಇರುತ್ತೆ ಸರ್, ಶಂಬಣ್ಣನ ಮೇಲಾನೆ. ಶಂಭು, ಯಾರಿಗೆ ತಾವ್ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದಾ? ಫೈಲ್ ಅಲ್ಲಿಂದ ಬಂದು ಇಲ್ಲಿ ಏನಾದ್ರು ಮಿಕ್ಸ್ ಆಗಿದೆಯಾ ಅಂತ ಹುಡುಕ್ತಾ ಇದ್ದೆ. ಅಲ್ಲಿದ್ದ ಬಸವನ್ ಫೈಲ್ ಇಲ್ಲಿಗೆ ಬರಕ್ ಹೇಗ್ರಿ ಸಾಧ್ಯ? ಈಗಿನ ಕಾಲದಲ್ಲಿ ಫೈಲ್ಗಳಿಗೂ ಕಾಲಿರುತ್ತೆ ಸರ್. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಹಿಮಾಲಯದಲ್ಲಿ ಬರುವ ವೇಳೆಗೆ ಫೈಲ್ ಬಂದ್ರೆ ಬರ್ಬೋದು. ಓ ಮಿಸ್ಟರ್ ಶಂಭು, ಪ್ಲೀಸ್ ಗೋ ಅಂಡ್ ಸರ್ಚ್ ದ ಫೈಲ್ ಔಟ್ಸೈಡ್. ಎಳ್ಳಮ್ಮಗೆ ಡೇಳ್ ಚಮಕೆ ಚಮಕೆ ಡೇಳ್. ಬಸ್ಸು, ನಿಮ್ದು 27ನೇ ನಂಬರ್ ಫೈಲ್ ತಾನೆ? ನಾನು ಹುಡುಕೊಡ್ತೀನಿ. ಎಲ್ಲಿಟ್ಟಿದ್ದೀರಿ? ಅದು ಗೊತ್ತಿದ್ರೆ ನಾನು ಯಾಕೆ ಹುಡುಕ್ತೀನಮ್ಮ? ಅಯ್ಯೋ ಡೋಂಟ್ ವರಿ, ಅದು ಸಿಕ್ಕೇ ಸಿಗುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ಈಗ 26ನೇ ನಂಬರು ಮತ್ತೆ 28ನೇ ನಂಬರ್ ಫೈಲ್ ಸಿಕ್ಕರೆ ಅದ್ರ ಮಧ್ಯೆ ಈ ಫೈಲ್ ಇರುತ್ತೆ. ಅಯ್ಯೋ ದೇವ್ರ, ಎಲ್ಲ ಜಾಲಾಡ್ಸಿ ಬಿಟ್ಟಿದ್ದೀನಮ್ಮ. ದಯವಿಟ್ಟು ನನಗೆ ಹಿಂಸೆ ಕೊಡ್ಬೇಡ, ಹುಡುಕೋಕೆ ಬಿಡು. ಸೊ ನಿಮ್ಗೆ ಈ ಶರ್ಟ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಶೋಲ್ಡರ್ಸ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿ ಫಿಟ್ ಆಗಿದೆ. ನನ್ನ ಹೆಂಡತಿ ಕೊಡಿಸಿ ಅಮ್ಮ, ದಯವಿಟ್ಟು ಫೈಲ್ ಹುಡುಕೋಕೆ ಬಿಡ್ತೀಯಾ ಪ್ಲೀಸ್? ವಿಶಾಲಾಕ್ಷಿ ಅವರೇ, ನೀವ್ ಯಾಕೆ ಬಸವನ್ಗೆ ಹೆಲ್ಪ್ ಮಾಡಕ್ ಹೋಗ್ತೀರಾ? ಅದು ಅವ್ನ ಫೈಲ್ ತಾನೆ, ಅವನೇ ಹುಡುಕ್ಬೇಕು ತಾನೆ. ಅಲ್ಲ, ಆಫೀಸು ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಬಸವ ಏನ್ ತಮಗ್ ಸಹಾಯ ಮಾಡಿರೋದು? ಓ ಯಾಕೆ ಮಾಡಿಲ್ಲ? ಏನ್ ಮಾಡ್ದ? ಮೊನ್ನೆ ಅವ್ರ ಗಾಡಿನಲ್ಲಿ ಹಿಂದೆ ಕೂರಿಸ್ಕೊಂಡು ತಳ್ಕೊಂಡು ಅವ್ರ ಮನೆವರೆಗೂ ಡ್ರಾಪ್ ಮಾಡಿದ್ರು. ಬಸವ ಪ್ರೊಫೆಷನಲ್ಲಿ ಕಾಂಪಿಟೇಷನ್ ಕೊಡ್ತಿದ್ಯಾ ಅನ್ಕೊಂಡ್ರೆ ಪರ್ಸನಲ್ ಆಗು ಕಾಂಪೀಟ್ ಮಾಡ್ತಾ ಇದೀಯಾ? ಜಂಪ್ ಆಯ್ತು. ಅಯ್ಯೋ, ಕೇಕ್ಗೆ ಏನಾದ್ರೂ ಆಗಿದೆಯಾ? ಬೇಗ ನೋಡು. ಕೇಕ್ಗೇನೂ ಆಗಿಲ್ಲ, ರೋಡ್ಗೆ ಏನಾದ್ರೂ ಆಗೈತೆ ನೋಡ್ಬೇಕು. ಸುಮ್ಮನೆ ನಡೆಯ, ಗಾಡಿ ಓಡಿಸ್ಬೇಕಾಗಿರೋದು ನೀವು. ಅಯ್ಯಯ್ಯೋ ಗಿರಿಜಾ, ಕೇಕ್ಗೇನೂ ಆಗಿಲ್ವನೇ? ಸೂಪರ್ ಆಗಿದೆ ಅದ್ಕೆ. ಅಯ್ಯೋ ನಿನ್ನಲ್ಲೇ ಕಣ್ ಕಾಣೋದಿಲ್ವ ನಿನ್ಗೆ? ಆ ಕಡೆ ಹೋಗ್ಬಿಟ್ಟು ಈ ಕಡೆ ಯಾಕೆ ಬಂದೆ? ಆ ಕಡೆ ಈ ಕಡೆ ಬಗ್ಗೆ ಹೇಳ್ಕೊಟ್ಯಾ? ನಮ್ಮ ಸ್ಕೂಲಲ್ಲಿ ನಮ್ಗೆ ಎಲ್ಲಾ ಕಡೆ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಬನ್ನಿ ಈ ಕಡೆ. ಕುಡ್ದ್ಬಿಟ್ಟು ಗಾಡಿ ಓಡಿಸ್ತೀನಲ್ಲ. ರಾತ್ರಿ ಕೊಡ್ತಿದ್ದು ಅದ್ರದ್ದೇ ಲೇಟ್ ಎಫೆಕ್ಟ್. ಮಿಕ್ಸ್ ಮಾಡ್ಬಿಟ್ನಾ? ನಮ್ ಗಾಡಿ ಹೋಯ್ತು, ಕೇಕ್ ಹೋಯ್ತು, ಕೈ ಹೋಯ್ತು, ಮೊಬೈಲ್ ಹೋಯ್ತು, ಎಲ್ಲ ಹೋಯ್ತು. ನಾವು ನಿಮ್ಮನ್ನ ಸುಮ್ನೆ ಬಿಡ್ತೀವಾ? ಅಕಸ್ಮಾತ್ ಆಕ್ಸಿಡೆಂಟ್ ಆಯ್ತಮ್ಮ. ಆಕ್ಸಿಡೆಂಟ್ ಅಕಸ್ಮಾತ್ ಆಗೋದು. ನಮ್ಮ ಅದಕ್ಕೆ ನಿನ್ನ ಸುಮ್ಮನೆ ಬಿಟ್ರು ನಾನಂತೂ ಬಿಡಲ್ಲ. ನನ್ನ ಮೇಕಪ್ ಎಲ್ಲ ಕೇಕಪ್ ಆಗೋಯ್ತು. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಿನ್ನ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ತೀನಿ. ಹಲೋ, ಎಷ್ಟಾಯ್ತು? ಮತ್ತಾಕ್ರಿ ಫೋನ್ ಮಾಡಕ್ ಹೋಗಿದ್ರಿ? ಮತ್ತೆ ಅಂದ್ರೆ ಮೊನ್ನೆ ತಾನೇ ಜೈಲಿಂದ ಬಂದಿದ್ದೀನಿ. ಅವ್ನ್ ಏನಾದ್ರು ಗೊತ್ತಾದ್ರೆ ಮತ್ತೆ ಒಳಗಡೆ ಹಾಕ್ಬಿಡ್ತಾನೆ. ಮತ್ತೆ ನಮ್ಗಿನ್ನ ಅಷ್ಟೆಲ್ಲ ಯಾರು ತುಂಬಿಕೊಡ್ತಾರೆ? ನಮ್ಮ ಯಜಮಾನ್ರು ಬರ್ತಡೆ ಅಂತ ಹಾರ್ಟ್ ಶೇಪಿನ ಕೇಕ್ನ ತಗೊಂಡೋಗ್ತಿದ್ದೆ. ಹಾರ್ಟ್ನೆ ಚೂರ್ ಮಾಡ್ಬಿಟ್ಟಿಯಲ್ಲ. ಕೇಕ್ನ ನಾನು ಕೊಡ್ಸ್ತೀನಿ. ಮೊಬೈಲು ಅದನ್ನು ನಾನೇ ಕೊಡ್ಸ್ತೀನಿ. ಅದನ್ನು ನಾನೇ ಕೊಡ್ತೀನಿ. ಇಲ್ಲಮ್ಮ, ಅದನ್ನ ರಿಪೇರಿ ಮಾಡಿಸ್ಕೊಡ್ತೀನಿ. ಒಟ್ಟು 20,000 ಕೊಡ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ. ನಾಟ್ ಬ್ಯಾಡ್. ಬಿದ್ದಿದ್ದಕ್ಕೂ ಸಾರ್ಥಕ ಆಯ್ತು. ಬಿದ್ರೆ 20,000 ರೂಪಾಯಿ ಸಿಗುತ್ತೆ ಅಂದ್ರೆ ದಿನ ಬೀಳ್ಬೋದು. ನೋಡಿ, ಆದ್ರೆ ಬಹಳ ಮುಖ್ಯವಾಗಿ ಸಾಯಂಕಾಲ ನಮ್ಮ ಯಜಮಾನ್ರದ್ದು ಬರ್ತಡೇ ಇದೆ. ಅವ್ರಿಗೆ ಅಂತ ಹಾರ್ಟ್ ಶೇಪಿನ ಕೇಕ್ ತಗೊಂಡು ಹೋಗ್ತಿದ್ರೆ ಕೇಕ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಕೇಕ್ ತಾನೇ ಬೇಕು? ನಮ್ಮ ಫ್ರೆಂಡ್ ಬೇಕ್ರಿ ಇದೆ, ನಿಮ್ಗೆ ಯಾವ ತರ ಬೇಕು ಆ ತರ ಕೇಕ್ ಮಾಡಿಸ್ಕೊಡ್ತೀನಿ. ಬರ್ರಿ. ಏನ್ ನಡೀತಾ ಇದೆ ಇಲ್ಲಿ? ಸರ್, ನಾನೇ ನಿಮಗೆ ಫೋನ್ ಮಾಡಿದ್ದು. ನಮ್ಮ ಪಾಡಿಗೆ ನಾವು ಕೇಕ್ ತಗೊಂಡು ಗಾಡಿಲಿ ಬರ್ತಾ ಇದ್ವಾ, ಇವ್ರು ಬಂದು ಗುದ್ಬಿಟ್ಟ. ಹೌದೇನೋ ಮಂಗ?
ಅಲ್ಲ ಸರ್ ರಂಗ ಸುಮ್ಮನೆ ನಿಂತ್ಕೊಳ್ಳೋ ಪೆಂಗ ಇಲ್ಲ ಕಣೋ ನಿನ್ಗೆ ಎಷ್ಟು ಸರಿ ಹೇಳಿರೋದು ಕುಡ್ದು ರೋಡಲ್ಲಿ ಗಾಡಿ ಓಡಿಸ್ಬೇಡ ಅಂತ. ಕುಡಿದ್ರೆ ಗಾಡಿನ ಎಲ್ಲಿ ಓಡಿಸ್ಬೇಕು ಸರ್? ಆಕಾಶದಲ್ಲಿ. ಇಲ್ಲ ಕಣೋ ನೀನ್ ಕುಡ್ದು ಜನಗಳ ಮೇಲೆಲ್ಲ ಗಾಡಿ ಓಡಿಸಿದ್ರೆ ಅವ್ರ ಗತಿ ಏನಾಗಬೇಕು? ಸರ್ ನಾನು ಕುಡ್ದು ಗಾಡಿ ಓಡಿಸಿಲ್ಲ ಸರ್. ಆಯಮ್ಮನೆ ಎಡವಟ ಮಾಡ್ಕೊಂಡು ಏರ್ಗಡೆ ಬಂದ್ಬಿಟ್ಲು ಸರ್. ಏನಾರು ಆಯ್ತಾನಮ್ಮ? ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ ಸರ್, 20,000 ರೂಪಾಯಿ ಡ್ಯಾಮೇಜ್ ಆಗಿದೆ ಗೊತ್ತಾ? 20,000 ಕೊಡ್ತೀನಿ ಅಂತ ಹೇಳಿದೀನಿ ಸರ್. ಹೌದನಮ್ಮ? ಸರ್ ಕೊಡ್ಸೋದಾದ್ರೆ 5,000 ಜಾಸ್ತಿ ಕೊಡ್ಸಿ ಇವಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಇವಳ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ಸ್ಬೇಕು. 5,000? ಇವಳಿಗಾದ್ರೆ 5,000, ನನ್ಗಾದ್ರೆ 10,000. ಈಗ ಅವ್ರು ಕೇಳ್ದಷ್ಟು ಕೊಡ್ತೀಯಾ ಇಲ್ಲ ನೀವು ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀರಾ? ಬೇಡಮ್ಮ ಕಂಪ್ಲೇಂಟ್ ಬೇಡ. ಇವಾಗ ಏನ್ ಮಾಡೋದು ಅದಕ್ಕೆ? 20,000 ರೂಪಾಯಿಗೆ ಒಪ್ಕೊಂಡ್ಬಿಡೋಣ ಕಣೆ. ಯಾರಿಗುಂಟು ಯಾರಿಗಿಲ್ಲ. ಸ್ಟೇಷನ್ ಗೀಷನು ಅಂತ ಹೋದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಿಮ್ದು ತಲೆ ಅಲ್ಲ ಮತ್ತೆ ತಪ್ಲೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸರಿ ಸರಿ ಸರ್, 20,000ನೇ ಕೊಡ್ಸಿ. ನೋಡೋಕೆ ಪಾಪ ಬಡವ್ರ ತರ ಇದಾರೆ. ಈ ಬೆಂಗಳೂರು ರಸ್ತೆಗಳೇ ಹಿಂಗೇನಮ್ಮ, ಯಾರೋ ಬಂದು ಯಾರಿಗೋ ಗೊತ್ತಾರೆ. ನೀವಿಬ್ರು ಕಾಂಪ್ರಮೈಸ್ ಆಗ ಗೊತ್ತಿದ್ದೀರಾ ತಾನೇ? ಸರ್ ಆದ್ರೆ ನಮ್ಮ ಯಜಮಾನ್ರು ಬರ್ತಡೇ ಕೇಕ್ ಹೋಯ್ತಲ್ಲ ಅಂತ ನನಗೆ ತುಂಬಾ ದುಃಖ ಆಗ್ತಿದೆ ಸರ್. ಅದ್ಯಾವ್ದು ಕೇಕು ಹೋಗ್ಲಿ ಓದ್ಬಿಡದೆ. ನಿನ್ಗೇನೋ ಗೊತ್ತು ಸೆಂಟಿಮೆಂಟ್ಸು. ಆ ಕೇಕು ಅವ್ರ ಯಜಮಾನ್ ಬರ್ತಡೆಗೆ ಅಂತ ತಗೊಂಡೋಗ್ತಾ ಇದ್ರು. ಆ ಕೇಕ್ ನೆಲಕ್ ಬಿದ್ರೆ ಅವ್ರ ಯಜಮಾನ್ರೆ ಬಿದ್ದಂಗ. ಸರ್ ಸೆಂಟಿಮೆಂಟ್ ನ ಎಷ್ಟು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ನನ್ನ ಹೆಂಡತಿ ನನ್ನ ಹೆಸರಿ ಬಿಡಿಸಿಲ್ಲ ಸರ್. ಈಗೇನು 2 ಅವರಲ್ಲಿ ಕೇಕ್ ಕೊಡ್ಸ್ಬೇಕಾನೆ, ಬನ್ನಿ ಕೊಡ್ತೀನಿ. ಸರ್ ನೀವ್ ಇಲ್ಲೇ ಇರ್ಬೇಕು. ಯಾಕೆ? ಗಾಡಿ ನೋಡ್ಕೊಳಕ್ಕೆ.